ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಸದನದಲ್ಲಿ ನೀಡಿದ ಉತ್ತರದ ಬಗ್ಗೆ ತಮಗೆ ನೆನಪಿಲ್ಲ ಎಂದು ಹೇಳುವ ಮೂಲಕ ಜಿಲ್ಲೆಯ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರಕ್ಕಿರುವ ಬದ್ಧತೆಯನ್ನು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರ ಜಿಲ್ಲೆಯ ಜನತೆಯ ಮುಂದೆ ಬೆತ್ತಲಾಗಿದೆ ಎಂದು ಕಿಡಿಕಾರಿದರು. ನೀರಾವರಿ ವಿಚಾರದಲ್ಲಿ ಯಾವುದೇ ಪ್ರಶ್ನೆಗೂ ಸ್ಪಷ್ಟ ಉತ್ತರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ವಿನಾಕಾರಣ ಜನರ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲು ನೀರಾವರಿ ಹೋರಾಟಗಾರರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ 3 ದಶಕಗಳ ಹೋರಾಟದ ಕನಸು ನೀರಾವರಿ ಯೋಜನೆಗಳ ಅನುಷ್ಠಾನ. ಆದರೆ ಇದು ರಾಜಕಾರಣಿಗಳ ಪಾಲಿಗೆ ಕೇವಲ ಮತ ಪಡೆಯುವ ಸರುಕಾಗಿದೆ. ಮುಖ್ಯಮಂತ್ರಿಗಳೇ ಸಂಪುಟ ಸಭೆಯ ಬಗ್ಗೆ ವಿವರಿಸಿದರೂ ಜಿಲ್ಲೆಯ ನೀರಾವರಿ ಸಮಸ್ಯೆಗಳ ಬಗ್ಗೆ ಯಾವುದೇ ಪರಿಹಾರ ಸೂಚಿಸಿಲ್ಲ. ಅಲ್ಲದೆ ಮುಖ್ಯವಾಗಿ ಎಚ್.ಎನ್. ವ್ಯಾಲಿ ಮತ್ತು ಕೆ.ಸಿ. ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ಬಗ್ಗೆ ಸ್ಪಷ್ಟವಾಗಿ ನಿರಾಕರಿಸುವ ಮೂಲಕ ಜಿಲ್ಲೆಯ ಜನತೆಗೆ ಅನಾರೋಗ್ಯದ ಭಾಗ್ಯ ನೀಡಲು ಈ ರಾಜ್ಯ ಸರ್ಕಾರ ಮುಂದಾಗಿರುವುದು ಆತಂಕದ ವಿಚಾರವಾಗಿದೆ ಎಂದರು. ಈ ಜಿಲ್ಲೆಗಳ ನೀರಿನ ಬೇಡಿಕೆಗೆ ನ್ಯಾಯ ಕೊಡಲಿಕ್ಕೆ ಇವರ ಧೋರಣೆ ಇವತ್ತು ನಮ್ಮ ಕಣ್ಮುಂದೆ ಅನಾವರಣ ಮಾಡಿದ್ದಾರೆ. ಆ ಅನಾವರಣ ಮಾಡಲಿಕ್ಕೂ ಸಹ ನಮ್ಮ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಒಂದು ಸರಿಯಾದ ಪ್ರಶ್ನೆಗಳು, ಅಂದರೆ ಈ ಹೋರಾಟದ ಬೇಡಿಕೆಗಳೇನಿತ್ತು, ವೈಜ್ಞಾನಿಕ ವರದಿಗಳೇನು ಹೇಳ್ತಾ ಇದ್ವು, ಇವೆಲ್ಲವನ್ನು ಮುಂದೆ ಇಟ್ಟು ತಾವೆಲ್ಲ ಕೇಳಿದಾಗ ಇಡೀ ರಾಜ್ಯದ ಮುಂದೆ ಇವತ್ತು ಸರ್ಕಾರ ಬೆತ್ತಲೆ ಆಗಿದೆ. ನಮ್ಮ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಾಮಾನ್ಯವಾಗಿ ಏನಾಗುತ್ತೆ ಸಚಿವ ಸಂಪುಟ ಸಭೆ ಆದರೆ ಅಂದರೆ, ಸಚಿವ ಸಂಪುಟ ಸಭೆ ಆದ ನಂತರ ಅದನ್ನು ಲಾ ಮಿನಿಸ್ಟ್ರು ಪ್ರೆಸೆಂಟ್ ಮಾಡ್ತಾರೆ, ಬ್ರೀಫಿಂಗ್ ಮಾಡ್ತಾರೆ. ಕೆ.ಎಚ್. ಪಾಟೀಲ್ರು ಬ್ರೀಫಿಂಗ್ ಮಾಡ್ತಾರೆ. ಅದು ಸಂಪ್ರದಾಯ. ಅದು ಎಚ್.ಕೆ. ಪಾಟೀಲ್ರು ಮಾಡಬೇಕಾಗಿತ್ತು. ಆದರೆ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ, ಇಲ್ಲಿನ ಹೋರಾಟ ಮತ್ತು ಇಲ್ಲಿನ ಪತ್ರಕರ್ತರ ಪ್ರಶ್ನೆಗಳಿಗೆ ಎಲ್ಲಿ ಎಚ್.ಕೆ. ಪಾಟೀಲ್ರು ತಬ್ಬಿಬ್ಬಾಗ್ತಾರೋ ಅಂಥೇಳಿ ಅವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಚ್.ಕೆ. ಪಾಟೀಲ್ರನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ನಮ್ಮ ಉಸ್ತುವಾರಿ ಸಚಿವರನ್ನು ಸಹ ಜೊತೆಯಲ್ಲಿ ಕುಂಡಿಸ್ಕೊಂಡು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟಾಕಿದರು. ಸಂಪುಟ ಸಭೆ ಸರ್ಕಾರದ ಮಟ್ಟಿಗೆ ಕೇವಲ ಒನ್ ಡೇ ಪಿಕ್ನಿಕ್ ರೀತಿಯಲ್ಲಿ ಮಾಡಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಶಾಶ್ವತ ನೀರಾವರಿ ಹೋರಾಟವನ್ನು ರಾಜಕೀಯ ಪ್ರೇರಿತ ಎಂದಿದ್ದಾರೆ. ಆದರೆ ಇದೇ ಸುಧಾಕರ್ ಅವರು ಈ ಹಿಂದೆ ಶಾಶ್ವತ ನೀರಾವರಿ ಹೋರಾಟ ಬೆಂಬಲಿಸಿ ಚಿಂತಾಮಣಿಯಿಂದ ಬೈಕ್ ರ್ಯಾಲಿ ಮಾಡಿದ್ದರು. ಹಾಗಾದರೆ ಅವರು ಅಂದು ಮಾಡಿದ್ದು ರಾಜಕೀಯ ಪ್ರೇರಿತವೇ ಎಂದು ಪ್ರಶ್ನಿಸಿದ ಆಂಜನೇಯ ರೆಡ್ಡಿ ಅವರು ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೆದರಿ ಇಂತಹ ಹೇಳಿಕೆ ನೀಡಿದ್ದಾರೆಯೇ ಎಂದು ತಿಳಿಸಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರು ಹೇಳಿದರೆ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಾರೆ. ಆದರೆ ಜಿಲ್ಲೆಯಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ನಿರಂತರವಾಗಿ ಹೋರಾಟಗಳು ನಡೆಯುತ್ತಿರುವುದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲವೇ? ಅಲ್ಲದೆ ಈ ನೀರು ಯಾವುದೋ ವಿದೇಶಿಗರೆಲ್ಲ ಶಹಬಾಷ್ಗಿರಿ ನೀಡುತ್ತಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರುವುದು ವಿಪರ್ಯಾಸ. ಇಂತಹ ರಾಜಕಾರಣಿಗಳಿಂದಲೇ ಜಿಲ್ಲೆಯ ಜನತೆ ಆರೋಗ್ಯ ನಾಶವಾಗುತ್ತಿದ್ದು, ಈ ಬಡ ಜನರ ಶಾಪ ಈ ಸರ್ಕಾರಕ್ಕೆ ತಟ್ಟದೇ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರವನ್ನು ನಂಬಿ ಇನ್ನು ಉಪಯೋಗವಿಲ್ಲ. ಹಾಗಾಗಿ ವಿವಿಧ ತಂಡಗಳ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಹಳ್ಳಿಗೆ ಭೇಟಿ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಅಲ್ಲದೆ ಜನರಿಗೆ ಈ ಸರ್ಕಾರಗಳು ನಿರಂತರವಾಗಿ ಮಾಡುತ್ತಿರುವ ಮೋಸದ ಬಗ್ಗೆ ತಿಳಿ ಹೇಳಲಾಗುವುದು. ಆ ಮೂಲಕ ಇವರ ಬಣ್ಣ ಬಯಲು ಮಾಡಿ ಮುಂದಿನ ಹೋರಾಟವನ್ನು ತೀವ್ರಗೊಳಿಸುವ ಸಿದ್ಧತೆಗಳನ್ನು ಮಾಡಲಾಗುವುದೆಂದು ಹೇಳಿದರು. ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಕೆ.ಎಚ್. ಮುನಿಯಪ್ಪನವ್ರ ಕೈಗೆ ಮೈಕ್ ಕೊಟ್ಬಿಟ್ಟು ನೀವೇ ಹೇಳ್ರಿ ಅಂತ ಹೇಳಿದರು. ಉಪಮುಖ್ಯಮಂತ್ರಿಗಳು ಚಿಂತಾಮಣಿ ಸುಧಾಕರ್ ಅವರ ಕೈಗೆ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದರು.
ಹಾಗಾದರೆ ನೀವು ಯಾಕೆ ಬಂದ್ರಿ ಇಲ್ಲಿ ಸಚಿವ ಸಂಪುಟ ಸಭೆ ಮಾಡೋಕ್ಕೆ? ಯಾಕೆ ಬ್ರೀಫ್ ಮಾಡಿದ್ರಿ? ಯಾಕೆ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾನೇ ನಮಗೆ ಉತ್ತರ ಕೊಡಬೇಕಾಗಿತ್ತು. ಅಥವಾ ನಿಮ್ಮ ಹತ್ರ ಏನಾದರೂ ವರದಿಗಳಿದ್ದರೆ ಮಾಧ್ಯಮದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿತ್ತಲ್ಲ. ಉಡಾಫೆ ಮಾತಾಡಕ್ಕೆ ಬಂದಿದ್ರಾ? ಪಿಕ್ನಿಕ್ ಬಂದಿದ್ರಾ ನೀವು ನಂದಿ ಹಿಲ್ಸ್ಗೆ? ನಾವು ಎಷ್ಟು ಸಾರಿ ಹೇಳಿದ್ದೀವಿ, ಇದನ್ನು ಅಜೆಂಡಾದಲ್ಲಿ ತರಬೇಕು, ವಿಸ್ತೃತವಾಗಿ ಚರ್ಚೆ ಆಗಬೇಕು, ವೈಜ್ಞಾನಿಕ ಅಂಶಗಳು ವರದಿಗಳು ಅವುಗಳನ್ನು ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿದರೆ ಮತ್ತದೇ ಉಡಾಫೆ ಮಾತು. ಅದು ಯಾರೋ ಫಾರಿನ್ನವರು ಬಂದರು, ವರ್ಲ್ಡ್ ಇವರು ಬಂದುಬಿಟ್ರು, ಅವರು ಅದನ್ನು ಮೆಚ್ಕೊಂಡು ಹೋಗಿದ್ದಾರೆ ಅಂದರೆ ಅದಲ್ಲ ರೀ ಮೆಚ್ಕೊಂಡು ಹೋಗ್ಬೇಕಾಗಿರೋದು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ಲೈನ್ ಇದೆ. ಇಡೀ ದೇಶಕ್ಕೊಂದು ಗೈಡ್ಲೈನ್ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ಕೇಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾರೂ ಹತ್ರನೇ ಬರೋದಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹರೀಶ್, ಲಕ್ಷ್ಮಯ್ಯ, ಸುಷ್ಮಾ ಶ್ರೀನಿವಾಸ್, ನಾರಾಯಣಸ್ವಾಮಿ, ಉಷಾ ಆಂಜನೇಯ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.